ವೀಕ್ಷಕರೇ, ಈಗ ನಾನು ಗೌರಿಬಿದನೂರು ತಾಲೂಕಿನ ನಾಮಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀನಿ. ಸೊ ಈ ನಾಮಗೋಡು ವ್ಯಾಪ್ತಿಯಲ್ಲಿ MLA ಪುಟ್ಟಸ್ವಾಮಿ ಗೌಡರು ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅನ್ನೋದನ್ನ ತಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ. ಈಗ ನಮ್ಮ ಜೊತೆ ಸಾಕಷ್ಟು ಜನ ಸಾರ್ವಜನಿಕರು ಈಗ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿರ್ತಕ್ಕದ್ದು. ಸೊ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ನಿಮ್ಮ ನಾಮಗೋಡು ಪಂಚಾಯತಿಯಲ್ಲಿ MLA ಪುಟ್ಟಸ್ವಾಮಿ ಗೌಡರು ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ ಸರ್? ಮೊಟ್ಟ ಮೊದಲನೇದಾಗಿ ಹಾಸ್ಪಿಟ್ಲು ತುಂಬ ದುರಸ್ತಿ ಆಗಿತ್ತು. ಹಾಸ್ಪಿಟ್ಲನ್ನ ಚೆನ್ನಾಗಿ ಸ್ವಲ್ಪ ಅದನ್ನೆಲ್ಲ ರಿಪೇರಿ ಮಾಡಿಸ್ಕೊಟ್ಟು ಒಳ್ಳೆ ಒಂದು ಇದು ಮಾಡಿದ್ದಾರೆ. ಮತ್ತು ಅವರು ಏನು ಇವರು ಇದ್ದಾರೆ ಅಲ್ಲಿ ಡಾಕ್ಟರ್ಸ್ ಆಗಿರ್ಬೋದು, ಮತ್ತು ಈ ಕಾಂಪೌಂಡ್ರುಗಳು ಇರೋದಕ್ಕೆ, ಮತ್ತು ಅವರು ಉಳ್ಕೊಳ್ಳೋದಕ್ಕೆಲ್ಲನೂ ಕೂಡ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮತ್ತು CC ರಸ್ತೆಗಳು ಎಲ್ಲ ಒಳ್ಳೆ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಊರಿನ ಒಂದು ಬಸ್ ವ್ಯವಸ್ಥೆ ಇರ್ಬೋದು, ಕುಡಿಯೋ ನೀರು ವ್ಯವಸ್ಥೆ ಇರ್ಬೋದು, ಬೀದಿ ದೀಪ ಚರಂಡಿ ಇವೆಲ್ಲ ಯಾವ ಥರ? ಬಸ್ ವ್ಯವಸ್ಥೆ ತುಂಬ ಚೆನ್ನಾಗೇ ಇದೆ. ಮೊದಲಿಗಿಂತ ಈಗ ಕಾಲಕ್ಕೆ ಬರ್ತಾ ಇದೆ. ಓದೋ ಮಕ್ಕಳಿಗೆ ಕಾಲೇಜ್ಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಒಳ್ಳೆ ಅನುಕೂಲ ಆಗ್ತಾ ಇದೆ. ಈಗ ಕುಡಿಯೋ ನೀರಿನ ವ್ಯವಸ್ಥೆ ಅಲ್ಲಿ SC ಕಾಲೋನಿನಲ್ಲಿ ಒಂದು ಪ್ಲಾಂಟ್ ಒಂದು ಮಾಡಿಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಗಿದೆ. ಕುಡಿಯೋ ನೀರು ವ್ಯವಸ್ಥೆ ಇದೆಲ್ಲ ಹೆಂಗಿದೆ? ಕುಡಿಯೋ ನೀರು ವ್ಯವಸ್ಥೆ ಈಗ ಹೇಳಬೇಕು ಅಂದರೆ ನಮ್ಮ MLA ಸಾಹೇಬರು ನಮಗೆ ಅಂತ ಒಂದು RO ಪ್ಲಾಂಟ್ ಹಾಕ್ಕೊಟ್ಟವ್ರೆ. ಈಗ ಒಳ್ಳೆ 2 ಇದೆ. ಇವಾಗ ನಮಗೆ ಒಳ್ಳೆ ಅನುಕೂಲ ಇದೆ. CC ರೋಡೆಲ್ಲ ಹಾಕ್ಸವ್ರೆ. ಮತ್ತು ಈ ಮೇನ್ ರೋಡು ಸಹ ಗುದ್ಲಿ ಪೂಜೆ ಮಾಡವ್ರೆ. ಆಲ್ರೆಡಿ ಕೆಲಸ ಆಗ್ತಾಯಿದೆ. ಮೋರಿಗಳು ಎಲ್ಲನೂ ನಮಗೆ 100% ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ. ನಮ್ಮ MLA ಅವರಿಂದ ನಮಗೆ 100% ಕೆಲಸ ಆಗ್ತವೆ ಅಂತ ನಂಬಿಕೆ ಇದೆ. ನಾವೇನೋದು ಕೇಳಿದ್ರೂ ಇವತ್ತು ಇಲ್ಲ ಅಂತ ನಾವು ವಾಪಸ್ ಬಂದಿಲ್ಲ. ಮೇಯ್ನ್ ವಿಚಾರ ಏನು ಎತ್ಕೊಂಡು ಹೋದ್ರೂ ನಮಗೆ ಬರೀ ಕೈಯಲ್ಲಂತೂ ಯಾವತ್ತೂ ಯಾವುದೇ ಕೆಲಸಗಳಿರ್ಬೋದು, ಕೆಲಸ ವಿಚಾರದಲ್ಲಿ ಯಾವುದೇ ಥರ ನಾವು ವಾಪಸ್ ಬಂದಿಲ್ಲ. ಎಷ್ಟೇ ಆಗಲಿ ಒಂದು ಹಾಸ್ಪಿಟ್ಲು ಇನ್ನೂ ರೆಡಿ ಮಾಡೋಕ್ಕೆ ಆಲ್ರೆಡಿ ಕೊಟ್ಟವ್ರೆ. ಹಾಸ್ಪಿಟ್ಲ್ ಕಟ್ಟಡ ಬೇಕು. ಆಲ್ರೆಡಿ ಹಾಸ್ಪಿಟ್ಲ್ ಸ್ಯಾಂಕ್ಷನ್ ಮಾಡಿಸೋರೆ, ಆಲ್ರೆಡಿ ನಡೀತಾ ಇದೆ. ಇದು ನಮಗೆ ಪಶು ಆಸ್ಪತ್ರೆ ಇವಾಗ ಕಟ್ಟಡ ಬೇಕು. ಅವರೇ ಕೇಳಿದ್ರು, ಒಂದು 2 ಲಿಸ್ಟ್ ಕೊಡ್ರಪ್ಪ ಅಂತ. ನಮ್ಮೂರ್ದೊಂದು ಮೊನ್ನೆ ಇದು ಒಂದು ಅರ್ಜಿ ಹಾಕಿ ನಮ್ಮೂರ್ದೊಂದು, ಇನ್ನು ಬೇರೆ ಹಳ್ಳಿಗೊಂದು ಯಾವುದೋ ಬೇರೆ ಹೋಬಳಿದು ಅದೊಂದು 2 ಕೊಟ್ಟಿದ್ದೀವಿ. ಇವೆರಡು ಹೇಳಿದ್ದೀನಪ್ಪ, ಇವೆ 2 ಮಾಡಿಸ್ಕೊಡ್ತೀನಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ. ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ ನಮ್ಮ MLA ವಿಚಾರವಾಗಿ. ನಿಮ್ಮ ಊರಲ್ಲಿ MLA ಅವರು ಏನೆಲ್ಲ ಕೆಲಸಗಳು ಮಾಡಿದ್ದಾರೆ? ಹೆಂಗೆ ಅನಿಸುತ್ತೆ MLA ಅವ್ರ ಕೆಲಸಗಳೆಲ್ಲ? ನಾವು 25 ವರ್ಷಗಳಿಂದ ಏನು ಅಭಿವೃದ್ಧಿ ಆಗದೇ ಇರೋ ಇದು 2 ವರ್ಷದಲ್ಲಿ ನಮ್ಮ ಶಾಸಕರು ಮಾಡಿ ತೋರಿಸಿದ್ದಾರೆ. ಒಂದೊಂದು ಕೆಲವು ಹೇಳಬೇಕು ಅಂದರೆ, ನಮ್ಮ ತೋಟದ ಮನೆಗಳಿಗೆ ನಮ್ಮ ಶಾಸಕರು ಬಂದ ಮೇಲೆ ತೋಟದ ಮನೆಗಳಲ್ಲಿ ಸುಮಾರು ಮನೆಗಳಿಗೆ ಆಗ ಕತ್ತಲಲ್ಲಿ ರೈತರಿಗೆ ಕತ್ತಲಲ್ಲಿ ಓಡಾಡೋದಕ್ಕೆ ಜನಗಳು ಆಚೆ ಬಂದು ಕರಡಿ ಕಾಟ ಇವೆಲ್ಲ ಸಮಸ್ಯೆ ಇತ್ತು. ಕರೆಂಟ್ ಇಲ್ದಂಗೆ ನಮ್ಮ ಶಾಸಕರು ಬಂದ ಮೇಲೆ ಅವರು ತೋಟದ ಮನೆಗಳಿಗೆ ತನ್ನ ಸ್ವಂತ ಖರ್ಚಿನಲ್ಲಿ ನಮ್ಮೂರಲ್ಲೇ ನಾಮಗೊಂಡ್ಲಿಗೆ ಸುಮಾರು ಸ್ವಂತ ಖರ್ಚಿನಲ್ಲಿ ಅವರು ನಿರಂತರ ಜೊತೆಯನ್ನು ತೋಟದ ಮನೆಗಳಿಗೆ ಕೊಡಿಸ್ಕೊಟ್ಟಿದ್ದಾರೆ. ಅದೇ ಥರ ನಮ್ಮ ರೈತರಿಗೆ, ಎರಡನೇದಾಗಿ ರೈತರಿಗೆ ಅವರು ಅವ್ರು ಹೇಳಿದರು, ಕರೆಂಟು ರೈತರಿಗೆ ಎಲ್ಲೆಲ್ಲಿ TCಗಳು ಓವರ್ಲೋಡ್ ಇದೆಯಾ ಅಂತೇಳಿ ಅದನ್ನು ಗುರುತಿಸಿ ನಮ್ಮ ಬೆಸ್ಕಾಂ ಅಧಿಕಾರಿಗಳಿಗೆ ಮಾತಾಡಿ ಸುಮಾರು ಇವಾಗ 300 TCಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಎಲ್ಲೆಲ್ಲಿ TC ಓವರ್ಲೋಡ್ ಇದೆಯೋ ಅಲ್ಲೆಲ್ಲ ಮತ್ತೆ ಇನ್ನೊಂದು TC ಪಕ್ಕದಲ್ಲಿ ಕೂಡಿಸಿ ರೈತರಿಗೆ ಬೋರ್ವೆಲ್ಗೆ ಅನುಕೂಲ ಆಗಲಿ ಅಂತ. ಕೆಲವು ಸಲ ಏನಾಗಿತ್ತು ಅಂದರೆ, ಒಂದು TCಯಲ್ಲಿ 6 ಬೋರ್ ಇರುತ್ತೆ, ಅದು ಓವರ್ಲೋಡ್ ಆಗುತ್ತೆ. ರೈತರು ಬೋರ್ ಎತ್ತಿದ್ರೆ ಬೋರ್ ಆನ್ ಆಗಲ್ಲ. ಆವಾಗ ಏನು ಮಾಡ್ತಾರೆ ಅಂದರೆ ರೈತರಿಗೆ ಸಂಕಷ್ಟ ಆಗುತ್ತೆ, ಬೆಳೆ ಒಣಗೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅದು ನಮ್ಮ ಶಾಸಕರು ಅದನ್ನು ಗುರುತಿಸಿ ಎಲ್ಲೆಲ್ಲಿ TC ಓವರ್ಲೋಡ್ ಇದೆಯೋ ಅಲ್ಲೆಲ್ಲೂ ಇನ್ನೊಂದು ಪರ್ಯಾಯವಾಗಿ ಇನ್ನೊಂದು ಅಡಿಷ್ನಲ್ ಆಗಿ ನಮ್ಮ ಶಾಸಕರು ಕೂಡಿಸ್ಕೊಟ್ಟಿದ್ದಾರೆ. ಅದು ತುಂಬ ಹೆಲ್ಪ್ ಮಾಡ್ತಿದ್ದಾರೆ. ಇದ್ರ ಮೂಲಕ ಇವಾಗ ಆಲ್ರೆಡಿ 300 TCಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಆಲ್ರೆಡಿ ನಾವು ಅಳವಡಿಸಿದ್ದೀವಿ. ಆಲ್ರೆಡಿ ಇನ್ನೂ 300 TCಗಳು ಬರ್ತಾ ಇದೆ ಸರ್ಕಾರದಿಂದ. ಅಲ್ಲಿ ಎಲ್ಲ ರೈತರಿಗೂ ಅನುಕೂಲ ಆಗಂಗೆ, ವ್ಯವಸಾಯಕ್ಕೆ ಅನುಕೂಲ ಹಂಗೆ ನಮ್ಮ ಶಾಸಕರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಮ್ಮೂರಿಗೆ ಪಶು ಆಸ್ಪತ್ರೆ ಇರಲಿಲ್ಲ. ನಾವು ಹೋಗಿ ಶಾಸಕರನ್ನ ಕೇಳ್ಕೊಂಡಾಗ ನಮ್ಮೂರಿಗೆ ಒಂದು ಪಶು ಆಸ್ಪತ್ರೆ ಸುಮಾರು 25 ವರ್ಷದಿಂದ ನಮ್ಮ ಊರಿಗೆ ಪಶು ಆಸ್ಪತ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಅವರು ಪಾಪ ಅದು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ ನಮ್ಮೂರಿಗೆ ಪಶು ಆಸ್ಪತ್ರೆಯನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಥರ ನಮ್ಮೂರುಗಳೇ ಸುಮಾರು ಆಸ್ಪತ್ರೆ ಇತ್ತು, ಸುಮಾರು ಇನ್ನೇನು ಬೀಳೋ ಸ್ಟೇಜ್ ಇತ್ತು. ಅವರು ಸುಮಾರು ಲಕ್ಷಗಳು ಸ್ಯಾಂಕ್ಷನ್ ಮಾಡಿಸ್ಕೊಟ್ಟು ನಮ್ಮ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆಯನ್ನು ದುರಸ್ತಿ ಮಾಡಿಕೊಟ್ಟಿದ್ದಾರೆ.
ಅದೇ ಥರ ನಮ್ಮೂರಲ್ಲಿ ಅಂಗನವಾಡಿ ಇರಲಿಲ್ಲ. ಅವ್ರನ್ನ ನಾವು ಹೋಗಿ ಸರ್ ನಮ್ಗೆ ಅಂಗನವಾಡಿ ಇಲ್ಲ, ಮಕ್ಕಳಿಗೆ ಜಾಸ್ತಿ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ರೆ ಅವ್ರು ಪಾಪ ನಮ್ಮ ನಮ್ಮೂರಿಗೆ ಅಂಗನವಾಡಿಯನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇವೆಲ್ಲ MLA ಅವ್ರು ಮಾಡಿರೋಂಥ ಒಂದು ಕೆಲಸ. ಆಮೇಲೆ ಅದ್ರ ಜೊತೆಗೆ ನಾವು ಅವ್ರು ಕೇಳಿದಾಗ ಶಾಸಕರು ಒಂದೇ ಮಾತು ಹೇಳಿದ್ರು, ನಿಮ್ಮೂರಲ್ಲಿ ಯಾವೇ ರಸ್ತೆಗಳಿರ್ಬೋದು ಹಾಳಾಗಿದ್ದರೆ ಅವನ್ನ ಇಮಿಡಿಯೇಟ್ ತೊಗೊಂಡು ಬಂದರೆ ನಾವು ಸರ್ಕಾರದಿಂದ ಅನುದಾನ ತಂದು ಹೆಚ್ಚು ಅನುದಾನ ತಂದು ನಾನಿರೋ ಒಳಗಡೆ ಎಲ್ಲ ರೋಡ್ಗಳನ್ನು ಅಭಿವೃದ್ಧಿ ಪಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದಕ್ಕೋಸ್ಕರ ನಮಗೆ ಈ ಶಾಸಕರು ಈ ತಾಲೂಕಿಗೆ ಒಂದು ವರದಾನವಾಗಿ ಬಂದಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಣ್ಣ, ನಿಮ್ಮ ಊರಿನ ಆಸ್ಪತ್ರೆ ಆ ಥರ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಸರ್. ಎಷ್ಟು ಸಾಯಂಕಾಲ ಯಾವಾಗ ಬರಲು 10 ಗಂಟೆ 11 ಗಂಟೆ ನನಗೆ ಯಾವಾಗನ ಬರಲಿ ಒಳ್ಳೆ ಡಾಕ್ಟ್ರ್ ಬಂದವರು ಚೆನ್ನಾಗಿ ನೋಡ್ತಾರೆ. ಆಮೇಲೆ MLA ಸಾಹೇಬರು ಬಂದಾಗಿಂದ ಒಳ್ಳೆ ಅನುಕೂಲ ಮಾಡಿಕೊಟ್ಟವ್ರೆ. ಇಲ್ಲೇ ಎಲ್ಲ ರಿಪೇರಿ ಮಾಡಿಸವ್ರೆ. ಎಷ್ಟೊತ್ತು ಬಂದ್ರೂ ಪಾಪ ಡಾಕ್ಟ್ರು ನರ್ಸು ಎಲ್ಲ ಸೇಫ್ಟಿಯಾಗಿ ಕಳಿಸ್ತಾರೆ ಸರ್. ಪರವಾಗಿಲ್ಲ. ನಿಮ್ಮ ಊರಿಗೆ ಬಂದಾಗೆಲ್ಲ ಸಮಸ್ಯೆಗಳೆಲ್ಲ ಕೇಳ್ತಾರೆ ಸರ್. ಯಾವಾಗ್ಲೂ ಕೇಳ್ಕೊಂಡು ಪಾಪ ಅವರೇನು ಮೂಮೆಂಟ್ ಮಾಡ್ತಾರೆ. ಏನು ಗೊಂದಲಾಗಿದ್ರು ಹೇಳ್ರಪ್ಪ ನೀವು ಮಾಡ್ಕೊಡ್ತೀನಿ ಅಂತ ಇದು ಮಾಡ್ತಾರೆ ಸರ್. ಒಳ್ಳೆ MLA ಸಾಹೇಬರು ಬಂದವ್ರೆ. ಪರವಾಗಿಲ್ಲ, ಮುಂದಕ್ಕೂ ಚೆನ್ನಾಗಿರ್ಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ ಸರ್. ಸರ್, ಈ ರಸ್ತೆ ಬಗ್ಗೆ ವಿಶೇಷವಾಗಿ ಏನು ಹೇಳ್ತೀರಾ? MLA ಅವರು ಈ ರಸ್ತೆ ಬಗ್ಗೆ ಎಷ್ಟು ಕೇರ್ ತೊಗೊಂಡು ಮಾಡಿಸಿದ್ದಾರೆ ಅಂತ? ಅಕಸ್ಮಾತ್ MLA ಆಗದಿದ್ದಾಗ ಮುಂಚೆನೂ ನಮಗೆ ಏನು ರೆಸ್ಪಾನ್ಸ್ ಏನಕ್ಕೆ ಬೇಕಂದ್ರೂ ನಮಗೆ ರೆಸ್ಪಾನ್ಸ್ ಕೊಡ್ತಿದ್ರು. ಆ ಥರ ಇದ್ದಾಗ ಇವಾಗ MLA ಆದಾಗ ಈ ರಸ್ತೆಗೆ ಬಾಲಟಹಳ್ಳಿವರೆಗೂ ಹೋಗ್ಬೇಕಾಗಿತ್ತು. ರಸ್ತೆ ಜಾಸ್ತಿ ಅಧ್ವಾನ ಆಗಿದೆ. ಒಂದು ಮೋರಿಗಳಿರಲಿಲ್ಲ. ಮೊದಲೆಲ್ಲ ಟಾರ್ ಹಾಕ್ತಿದ್ರು ಅಷ್ಟೇ, ಮೋರಿ ಹಾಕ್ತಿರಲಿಲ್ಲ. ಇವಾಗ ಮೋರಿ ಸಮೇತ ಹಾಕಿ 3 ಕೋಟಿ ಅನುದಾನದಲ್ಲಿ ಒಂದು ವ್ಯವಸ್ಥಿತ ಸುಸಜ್ಜಿತವಾಗಿ ಒಂದು ರಸ್ತೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ. ಅದೇ ಅಲ್ದಿರೋ MLA ಅವರು ಈ ತಾಲೂಕಲ್ಲಿ ಶಾಂತಿಯುತವಾಗಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಯಾವುದೂ ಗೊಂದಲ ಇಲ್ದಿರ ಯಾವುದೇ ಒಂದು ಥರ ಶಾಂತಿಯುತವಾಗಿ ಆಡಳಿತ ನಡೆಸ್ತಾವ್ರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಅಣ್ಣ, ನಿಮಗೆ ಈ ಬೈಕು ಎಷ್ಟು ಉಪಯೋಗ ಆಗ್ತಾ ಇದೆ ಮತ್ತು MLA ಅವ್ರ ಬಗ್ಗೆ ಏನು ಹೇಳ್ತೀರಾ? MLA ಅವರಿಗೆ ನಮ್ಗೆ ಅಭಿನಂದನೆಗಳು ಹೇಳ್ತೀನಿ. ನಮಗೆ ಜಾಸ್ತಿ ಒಳ್ಳೆಯದಾಗೈತೆ. ನಾವು ಹಳ್ಳಿಗಳಿಗೆಲ್ಲ ಓಡಾಡೋಕ್ಕೆ VRW ಕೆಲಸ ಮಾಡ್ತಾಯಿದ್ದೀವಿ ಗ್ರಾಮ ಪಂಚಾಯತಿಯಿಂದ. ಅದರಿಂದ ನಮ್ಗೆ ಉಪಯೋಗ ಆಗ್ತಾಯಿದೆ. ಈ ರೋಡ್ CC ರೋಡ್ ಹಾಕ್ಸ್ಕೊಟ್ಟೋದಕ್ಕೆ ಎಷ್ಟು ಉಪಯೋಗ ಆಗ್ತಿದೆ ನಿಮಗೆ? ಎಲ್ಲರಿಗೂ ಮನೆ ಪಕ್ಕದಾಗೆ ಸಿಲಿಂಡಿಗಳು ಆಗವೆ. ಅದಕ್ಕೋಸ್ಕರ ನಮಗೆ ಚೆನ್ನಾಗಿ ಅನುಕೂಲ ಆಗೈತೆ. ಪರವಾಗಿಲ್ಲ. MLA ಅವರು ಕಡೆಯಿಂದ ಅದು ಫಂಡ್ ಹಾಕಿ ಈ ರೋಡ್ ಮಾಡೋದಕ್ಕೆ ನಮಗೆ ಅನುಕೂಲ ಆಗೈತೆ. ಸ್ವಾರಸ್ಯ ನ್ಯೂಸ್, ಇದು ಜನರ ಪ್ರತಿಧ್ವನಿ.